ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಇವತ್ತೊಂದು ಸಿಂಪಲ್ ಆದ ಮಸಾಲೆ ದೋಸೆ, ಯಾಕಂದರೆ ಮಸಾಲೆ ದೋಸೆ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ. ಅದಕ್ಕೆ ಒಂದು ಸಿಂಪಲ್ಲಾಗಿ ಮಸಾಲೆ ದೋಸೆ ತೋರಿಸೋಣ ಅಂತ ನೋಡಿ ತವ ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಎಷ್ಟು ಅಗಲ ಬೇಕು ಹಾಕ್ಬೋದು, ನಿಮಗೆ ಎಷ್ಟು ಅಗಲ ಬೇಕು ಹಾಕ್ಕೊಳ್ಳಿ. ನೋಡಿ, ಎಷ್ಟು ಅಗಲ ಬೇಕೋ ಹಾಕ್ಬೋದು. ಮುಚ್ಚಿನೂ ಇಡ್ಬೋದು, ಮುಚ್ಚೋದು ಇಡ್ಬೋದು. ನಾನು ಮುಚ್ಚಲ್ಲ, ಮುಚ್ಚಿದ್ರೆ ನೋಡಿ. ಇವಾಗ ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ, ಈ ಕಡೆ ಇದು ಕಾಯಿ ಚಟ್ನಿ ಅದಕ್ಕೆ. ಈ ಕಡೆ ಪಲ್ಯ ಮಾಮೂಲಿ ಎಲ್ಲರೂ ಮಾಡ್ತಾರಲ್ಲ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯ ನಾನು ವೀಡಿಯೋ ಮಾಡಿಲ್ಲ, ಎಲ್ಲರೂ ಮಾಡ್ತಾರೆ ಸೇಮ್ ಅದೇ ಆಲೂಗಡ್ಡೆ ಪಲ್ಯ. ದೋಸೆ ಬೇಯ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಬೇಯ್ತಾ ಇದೆ. ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂಚೂರು ತುಪ್ಪ. ನಮ್ಮ ಮನೇಲಿ ಆಗೋಗಿದೆ, ತುಪ್ಪ ಇಲ್ಲ, ಎಣ್ಣೆ ಬಿಡ್ತೀನಿ. ಸ್ವಲ್ಪ ಎಣ್ಣೆ ಮೇಲೆ ಎಣ್ಣೆ ಹಾಕಿ ರೆಡ್ ಕಲರ್ ನೋಡಿ, ಇದು ರೆಡ್ ಚಟ್ನಿ. ರೆಡ್ ಚಟ್ನಿಗೆ ಏನಿಲ್ಲ, ಬೆಡಗಿ ಮೆಣಸಿನ್ಕಾಯಿ ಸ್ವಲ್ಪ ನೆನೆಸ್ಬಿಟ್ಟು ಜೀರಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಿದ್ರೆ ಅದು ರೆಡ್ ಚಟ್ನಿ ಆಗುತ್ತೆ. ಇವಾಗ ಆಲೂಗಡ್ಡೆ ಪಲ್ಯ ನೋಡಿ. ಈ ಮಸಾಲೆ ದೋಸೆ ಹೋಟ್ಲಲ್ಲಿ ಹೋಗಿ ತಿನ್ನೋದಕ್ಕಿಂತ ನೀವು ಮನೇಲೇ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನಾನು ಇನ್ನೊಂದು ದೋಸೆ ಹಾಕ್ತೀನಿ. ನಿಮಗೆ ಎಷ್ಟು ಅಗಲ ಬೇಕು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಟೇಸ್ಟಿಯಾದ ಮನೇಲೇ ಮಾಡಿ ತಿನ್ನುವಂಥ ಮಸಾಲೆ ದೋಸೆ ಜೊತೆ ಇದು ಕಡಲೆಕಾಯಿ ಬೀಜ ಚಟ್ನಿ ರೆಡಿಯಾಗಿದೆ. ಇದು ಮಸಾಲೆ ದೋಸೆ ಮಾಡಿದ್ದೀನಿ, ಒಳಗಡೆ ಪಲ್ಯ ಹಾಕಿದ್ದೀನಿ. ನೋಡಿ, ಪಲ್ಯ ಒಳಗಡೆ ಹಾಕಿದ್ದೀನಿ. ಹೋಟ್ಲಲ್ಲಿ ಹೋಗಿ 100 ರೂಪಾಯಿ ಕೊಟ್ಟು ತಿಂತಿರೋ ಒಂದು ದೋಸೆ ಮನೇಲೇ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ರೆಡಿ ಆಗ್ತಾಯಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ.